ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಆಯಿಲ್ ವಿತ್ ವೆರಿ ಹೆಲ್ದಿ. ಇವತ್ತು ನಾನು ಚಪಾತಿ ಮತ್ತು ಎಲೆಕೋಸಿನ ಪಲ್ಯ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟ್ ಇದಕ್ಕೆ ನಾನು ಎಲೆಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ನಾವು ಹೊರಗಡೆ ಹೋದಾಗ ಚಪಾತಿ ಮತ್ತು ಎಲೆಕೋಸಿನ ಪಲ್ಯ ನನ್ನ ಮಗನಿಗೆ ಇಷ್ಟ ಆಗಿತ್ತು, ಅದರಿಂದ ನಾನು ಮನೇಲಿ ಇದನ್ನು ಮಾಡಿದ್ದೆ. ಇದಕ್ಕೆ ನಾನು ಎಲೆಕೋಸಿನ ಸಣ್ಣಗೆ ಹೆಚ್ಚಿ ಅದನ್ನು ಮತ್ತು ಸ್ವಲ್ಪ ನೀರು ಆ್ಯಡ್ ಮಾಡಿ, ಸ್ವಲ್ಪ ರುಚಿಗೆ ತಗೋಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಕುಕ್ಕರಲ್ಲಿ 1 ವಿಷಿಲ್ ಕೂಗಿಸ್ಕೊಂಡೆ. ಕುಕ್ಕರಲ್ಲಿ 1 ವಿಷಿಲ್ ಕೂಗಿಸ್ಕೊಂಡಾದಮೇಲೆ ಅದನ್ನು ಸಪ್ರೇಟ್ ಸೋಸಿ ಇಟ್ಕೋಬೇಕು. ನೆಕ್ಸ್ಟು ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೋಬೇಕು. ನಾನು ಇದಕ್ಕೆ ನಾನು ಯಾವುದೇ ಒಗ್ಗರಣೆ ಮಾಡಿದ್ರೂ ಜೀರಿಗೆ ಆ್ಯಡ್ ಮಾಡ್ಕೋತೀನಿ, ಯಾಕಂದರೆ ಡೈಜೆಸ್ಟ್ ಆಗಲಿ ಅನ್ನೋ ರೀಸನಿಂದ. ನೆಕ್ಸ್ಟ್ ನಾವು ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಲೈಟಾಗಿ ಅದನ್ನು ಫ್ರೈ ಮಾಡಬೇಕು. ಎಲ್ಲಿವರೆಗೂ ಅಂದರೆ ನಾವು ಕಡಲೆಬೇಳೆ, ಉದ್ದಿನಬೇಳೆ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಬೇಕಾದರೆ ನಿಮಗೆ ಒಣಗಿರೋ ಮೆಣಸಿನ್ಕಾಯಿ ಇಲ್ಲ ಗ್ರೀನ್ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು. ನಾನು ಇದಕ್ಕೆ ಹುಡುಗರು ತಿನ್ನಲ್ಲ ಅನ್ನೋ ರೀಸನಿಂದ ನಾನು ಇದಕ್ಕೆ ಸ್ವಲ್ಪ ಖಾರದ ಪೌಡರ್ನ ಒಂದೂವರೆ ಸ್ಪೂನ್ ಆ್ಯಡ್ ಮಾಡಿ ಈ ಥರ ಎಣ್ಣೆಯಲ್ಲೇ ಲೈಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಫ್ರೈ ಮಾಡಾದಮೇಲೆ ಇದಕ್ಕೆ ಸಾಲ್ಟ್ ಹಾಕೋ ನೆಸೆಸಿಟಿ ಇರೋಲ್ಲ. ಆಲ್ರೆಡಿ ಕೋಸಲ್ಲಿ ನಾವು ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಉಪ್ಪು ಹಾಕೋ ಹಂಗಿರಲ್ಲ. ನೆಕ್ಸ್ಟ್ ನಾವು ಸೋಸಿ ಇಟ್ಟಿರೋ ಎಲೆಕೋಸನ್ನು ಆ್ಯಡ್ ಮಾಡಿಕೊಂಡು ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಅದರಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಎಲೆಕೋಸಿನ ಪಲ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನಾನು ಚಪಾತಿಗೆ ಮಾಡ್ಕೊಂಡಿದ್ದೆ. ನಾವು ಒನ್ ಟೈಮ್ ಹೊರಗಡೆ ಹೋದಾಗ ನನ್ನ ಮಗ ಚಪಾತಿಗೆ ಈ ಪಲ್ಯನ ಇಷ್ಟಪಟ್ಟಿದ್ದರಿಂದ ನಾನು ಇದನ್ನು ಮನೆಯಲ್ಲಿ ಟಿಫನ್ಗೆ ಮಾಡಿದ್ದೆ. ಫ್ರೆಂಡ್ಸ್, ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ಗೆ ಒಂದು ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.